ನಮ್ಮ RVR ಕೇಟರರ್ಸ್ ಮದುವೆ ಮನೆಗಳ ಸ್ಪೆಷಲ್ ರವಾ ವಾಂಗಿಬಾತ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ಇದು ಚೆನ್ನಾಗೆಲ್ಲ ಫ್ರೈ ಆಗಿದೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಸ್ಕೊಂಬರೋಣ. ಇದನ್ನ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ತುಂಬಾ ಏನು ಬಾಡಿಸೋದು ಬೇಡ, ಸುಮ್ಮನೆ ಒಂದು ಬೆಚ್ಚಗಾದ್ರೆ ಸಾಕು. ಇದನ್ನ ಹಾಕ್ಬಿಟ್ಟು ಈಗ ನಾವು ರುಬ್ಬಿರುವಂತಹ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇದು ಚೆನ್ನಾಗಿ ಒಂದು 2-3 ಕುದಿ ಕುದ್ರೆ ಒಳ್ಳೆ ಘಮ ಘಮ ಅಂತಿರೋ ರವಾ ವಾಂಗಿಬಾತ್ ರೆಡಿ ಆಗ್ಬಿಡುತ್ತೆ. ಸ್ನೇಹಿತರೆ ನೋಡಿದ್ರಲ್ಲ, ನಮ್ಮ RVR ಮದುವೆ ಮನೆ ಸ್ಪೆಷಲ್ ರವಾ ವಾಂಗಿಬಾತ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀವಿ. ಸ್ನೇಹಿತರೆ ಎಲ್ಲರಿಗೂ ನಮ್ಮ ಕಲರ್ ಟಾಕೀಸ್ಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ. ಸುಮಾರು ಜನ ನಮ್ಮ ವಾಂಗಿಬಾತ್ ರೆಸಿಪಿ ಹಾಗೂ ಬಿಸಿಬೇಳೆಬಾತ್ ರೆಸಿಪಿ ಈ ಥರ ಸುಮಾರು ರೆಸಿಪಿಗಳನ್ನ ನೋಡಿ ಮನೇಲಿ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಹೊಗಳಿದ್ದೀರಾ, ಖುಷಿ ಆಗುತ್ತೆ. ಅದೇ ರೀತಿಯಾಗಿ ಸುಮಾರು ಜನ ನಮ್ಮ ಮದುವೆ ಮನೆಗಳಲ್ಲಿ ರವಾ ವಾಂಗಿಬಾತ್ ಅಂತ ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ. ಆ ರವಾ ವಾಂಗಿಬಾತ್ ಒಂದ್ಸಲಿ ತೋರಿಸಿ ಅಂತ ಹೇಳಿದರು. ಇವತ್ತು ನೋಡೋಣ ಬನ್ನಿ, ನಮ್ಮ RVR ಕೇಟರರ್ಸ್ ಮದುವೆ ಮನೆಗಳ ಸ್ಪೆಷಲ್ ರವಾ ವಾಂಗಿಬಾತ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ಈ ರವಾ ವಾಂಗಿಬಾತ್ ಮಾಡೋದಕ್ಕೆ ಆ ವಾಂಗಿಬಾತ್ ಪೌಡ್ರ್ ಒಂದು ಸಣ್ಣದಾಗಿ ಒಂದು ಪೌಡ್ರ್ ಹುರ್ಕೋಬೇಕು. ಆ ಪೌಡ್ರ್ ಮಸಾಲೆ ಒಂದು ಹುರ್ಕೊಂಬೋಣ. ನಾವು ಯೂಸ್ ಮಾಡ್ತಿರೋದು ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಮತ್ತೆ ಇದರಲ್ಲಿ ಕೆಮಿಕಲ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಅದನ್ನು ನಾವು ನಮ್ಮ ಕಿಚನಲ್ಲೂ ಕೂಡ ಉಪಯೋಗಿಸ್ತಾ ಇದ್ದೀವಿ. ಇದರಲ್ಲಿ ವಿಟಮಿನ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಇದು ಮಾಡಿದ್ದಾರೆ. ಅದಕ್ಕೆ ನಾನು ಒಂದು 2 ಚಮಚದಷ್ಟು ರಿಫೈನ್ಡ್ ಆಯಿಲ್ನ ಹಾಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ, ಎಣ್ಣೆ ಕಾದಿದೆ. ಈಗ ನಾನು ಒಂದು 4 ಜನಕ್ಕೆ ಆಗೋಷ್ಟು ವಾಂಗಿಬಾತ್ನ ಮಾಡ್ಕೊಳ್ತಾ ಇದ್ದೀನಿ. 4 ಜನಕ್ಕೆ ಅಂದರೆ ರವಾ ವಾಂಗಿಬಾತ್ ಒಂದು 4 ಜನಕ್ಕೆ ಆಗೋಷ್ಟು. ಅದಕ್ಕೆ ನಾನು ಒಂದು ಒಳಮುಷ್ಟಿಯಷ್ಟು ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ. ಹಾಗೆ 1 ಚಮಚದಷ್ಟು ಉದ್ದಿನಬೇಳೆ, ಸ್ವಲ್ಪ ಕರಿಬೇವಿನ ಸೊಪ್ಪು, 1.5 ಒಳಮುಷ್ಟಿಯಷ್ಟು ಧನಿಯಾ, ಹಾಗೆ 1 ಇಂಚಷ್ಟು ಚಕ್ಕೆಯನ್ನು ತೊಗೊಂಡಿದ್ದೀನಿ. ಒಂದು 4ರಿಂದ 5 ಏಲಕ್ಕಿ ಕಾಯಿ, ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಒಂದು 15ರಿಂದ 20 ಬ್ಯಾಡಗಿ ಮೆಣಸಿನಕಾಯಿ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 1/4 ಚಮಚದಷ್ಟು ಮೆಂತ್ಯ ಕಾಳು. ಇದನ್ನ ಚೆನ್ನಾಗಿ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ಥರ ಇದನ್ನ ಸಣ್ಣ ಕವಲ್ ಚೆನ್ನಾಗಿ ಇದನ್ನ ಹುರ್ಕೋಬೇಕು. ಆ ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ ಕಾಳು, ಧನಿಯಾ ಎಲ್ಲ ಹಾಕಿರ್ತೀವಲ್ಲ, ಅದು ಚೆನ್ನಾಗಿ ಹದವಾಗಿ ಹುರಿಬೇಕು ಚೆನ್ನಾಗಿ. ನೋಡಿ, ಇದು ಚೆನ್ನಾಗೆಲ್ಲ ಫ್ರೈ ಆಗಿದೆ. ಇದೊಂದು 80 ಭಾಗ ಫ್ರೈ ಆದಮೇಲೆ ಈಗ ನಾನು 1 ಬೌಲಷ್ಟು ಅಂದರೆ ಅರ್ಧ ಹೋಳಷ್ಟು ಒಣ ಕೊಬ್ಬರಿಯ ತುರಿಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಸ್ಟವ್ನ ಆಫ್ ಮಾಡ್ಕೊಂಬೋಣ. ಇದು ಚೆನ್ನಾಗಿ ಫ್ರೈ ಆಗಿದೆ. ಆಫ್ ಮಾಡ್ಕೊಂಡ ಮೇಲೆ 1 ಚಮಚದಷ್ಟು ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಇಂಗು, ಪೇಸ್ಟ್ ಇಂಗು, ಪೌಡ್ರ್ ಹಿಂಗೆ ಹಾಕ್ಕೊಳಂಗಿದ್ರೆ ಸ್ವಲ್ಪ ಇಂಗು. ಯಾರು ಹಿಂಗೆ ಇಷ್ಟಪಡಲ್ವೋ ಅವರು ಇದನ್ನು ಸ್ಕಿಪ್ ಮಾಡ್ಬೋದು ಹಿಂಗನ್ನ. ಸ್ನೇಹಿತರೆ ನೋಡಿ, ಇದು ಚೆನ್ನಾಗೆಲ್ಲ ಫ್ರೈ ಆಗಿದೆ. ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀವಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಸ್ಕೊಂಬರೋಣ. ಅಥವಾ ಹಾಗೆ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ದಿವಸ ಇಟ್ಕೋಬೋದು. ನಾವು ಚೆನ್ನಾಗಿ ಎಣ್ಣೆ ಹಾಕಿ ಹುರಿದಿರೋದ್ರಿಂದ ಜಾಸ್ತಿ ದಿವಸ ಇಟ್ಕೊಳ್ಳೋದು ಬೇಡ. ಅವಾಗ ಹುರಿದು ಅವಾಗ ಮಾಡಿದ್ರೆ ರವಾ ವಾಂಗಿಬಾತ್ ಒಳ್ಳೆ ಘಮ ಘಮ ಅಂತ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ, ಇದನ್ನು ವಾಂಗಿಬಾತ್ಗೂ ಕೂಡ ನೀವು ಉಪಯೋಗಿಸ್ಕೋಬೋದು, ಸೇಮ್ ಪುಡಿನ. ಈಗ ನಾನು ರವಾ ವಾಂಗಿಬಾತ್ಗೆ ಹುರಿದಿರೋ ಕಾರಣ ಸ್ವಲ್ಪ ಪೋರ್ಷನ್ಸ್ಗಳು ಆಚೆ ಈಚೆ ಮಾಡಿರ್ತೀವಿ ಅಷ್ಟೇ. ಆದ್ದರಿಂದ ಇದು ನೋಡಿ, ವಾಂಗಿಬಾತ್ಗೂ ಉಪಯೋಗಿಸ್ಕೊಂಡ್ರೆ ಏನು ತಪ್ಪಿಲ್ಲ. ಇದನ್ನು ಈಗ ರವಾ ವಾಂಗಿಬಾತ್ಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಗಂಧದ ಥರ ರುಬ್ಕೊಂಬಂದ್ಬೇಡ. ಸ್ನೇಹಿತರೆ, ಮಸಾಲೆ ರುಬ್ಕೊಂಬಂದಾಗಿದೆ. ಈಗ ರವಾ ವಾಂಗಿಬಾತ್ ಮಾಡಿಬೇಡ. ತುಂಬ ಈಸಿ, ಅಂದರೆ ಮಾಡ್ತಾ ಮಾಡ್ತಾ ಈಸಿ ಆಗುತ್ತೆ ಅಡುಗೆ. ಆದ್ದರಿಂದ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಮಾಮೂಲಿ ಉಪ್ಪಿಟ್ಟು, ಖಾರ ಬಾತ್ ಇವೆಲ್ಲ ತಿಂದು ಬೇಜಾರಾಗಿದ್ದರೆ ಈ ಥರದ್ದು ಒಂದ್ಸಲಿ ಮಾಡ್ಕೊಳ್ಳಿ. ತುಂಬ ಇಷ್ಟಪಡ್ತಾರೆ ಎಲ್ಲರೂ, ತುಂಬ ಚೆನ್ನಾಗಿರುತ್ತೆ. ಈಗ ಅದಕ್ಕೆ ನಾನು ಒಂದು 3ರಿಂದ 4 ಚಮಚದಷ್ಟು ಅಂದರೆ ಒಂದು 50 ಗ್ರಾಮ್ ಅಷ್ಟು ರಿಫೈನ್ಡ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿತಾ ಇದ್ದಂಗೆ 1 ಚಮಚದಷ್ಟು ಕಡಲೆಬೇಳೆ, ಹಾಗೆ 1 ಚಮಚದಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ, ಅಂದರೆ 1 ಮುಷ್ಟಿಯಷ್ಟು. ಗೋಡಂಬಿ ಆಪ್ಷನಲ್ಲು, ಯಾರಿಗೆ ಗೋಡಂಬಿ ಬೇಡ ಅನಿಸುತ್ತೋ. ನಾವು ಜನರಲಿ ಮದುವೆ ಮನೆಗಳಲ್ಲಿ ಸ್ವಲ್ಪ ರಿಚ್ ಆಗಿರಲಿ ಅಂಥೇಳಿ ಸ್ವಲ್ಪ ಗೋಡಂಬಿನ ಹಾಕ್ತಿದ್ದೀವಿ, ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಗೋಡಂಬಿಯನ್ನು 1 ಮುಷ್ಟಿಯಷ್ಟು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಒಂದು 4 ಗುಂಟೂರು ಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಇದನ್ನು ಒಂದೊಳ್ಳೆ ಬಿಸ್ಕೆಟ್ ಬಣ್ಣ ಬರೋ ಥರ ಚೆನ್ನಾಗಿ ಇದನ್ನು ಹುರ್ಕೋಬೇಕು ಗೋಡಂಬಿನ. ನೋಡಿ, ಗೋಡಂಬಿ ಫ್ರೈ ಆಗ್ತಿದ್ದಂಗೆ 2 ಬೌಲಷ್ಟು ರವೆ, ಅಂದರೆ ಒಂದು 200 ಗ್ರಾಮ್ ಅಷ್ಟು ರವೆ ತೊಗೊಂಡಿದ್ದೀನಿ. ರವೆ ಕೂಡ ಇದಕ್ಕೆ ಹಾಕೋಣ. ಮೀಡಿಯಮ್ ರವೆ ತೊಗೊಂಡಿದ್ದೀನಿ, 200 ಗ್ರಾಮ್ ಅಷ್ಟು ಮೀಡಿಯಮ್ ರವೆ. ಸ್ನೇಹಿತರೆ ನೋಡಿ, ರವೆ ಚೆನ್ನಾಗಿ ಹುರಿದಾಯಿತು. ಈಗ ನಾನು ಬಿಳಿ ಬದನೆಕಾಯಿ ಹಚ್ಚಿಟ್ಕೊಂಡಿದ್ದೀನಿ, ಕಡ್ಡಿ. ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ತುಂಬ ಏನು ಬಾಡಿಸೋದು ಬೇಡ, ಸುಮ್ಮನೆ ಒಂದು ಬೆಚ್ಚಗಾದರೆ ಸಾಕು. ಇದನ್ನು ಹಾಕ್ಬಿಟ್ಟು
ಹಾಗೆ ಒಂದು ಕ್ಯಾಪ್ಸಿಕಮ್ನ ಹಚ್ಚಿಟ್ಕೊಂಡಿದ್ದೀನಿ, ಇದನ್ನು ಕೂಡ ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾವು ರುಬ್ಬಿರುವಂಥ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಇದಕ್ಕೆ ಟೋಟಲು ನಾನು 2 ಕಪ್ ರವೆ ಹಾಕೊಂಡಿರೋದಕ್ಕೆ 6 ಕಪ್ ನೀರನ್ನು, ಅಂದರೆ 1ಕ್ಕೆ 3ರಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೋಬೇಕು. ಕೆಲವೊಂದು ಸಲ ಚೆನ್ನಾಗಿ ನೀವು ಹುರಿದಿದ್ದು ಜಾಸ್ತಿ ಆದರೆ ಇನ್ನೂ 1 ಕಪ್ ಎಕ್ಸ್ಟ್ರಾ ತೊಗೊಳುತ್ತೆ, ತೊಂದರೆ ಇಲ್ಲ. ಬಟ್ 6 ಕಪ್ ಅಂತೂ ಕಂಪಲ್ಸರಿ ತೊಗೊಳತ್ತಿದ್ದು ನೀರು. ಸ್ನೇಹಿತರೆ ನೋಡಿ, ಮಸಾಲೆ ಬದನೆಕಾಯಿ ಕ್ಯಾಪ್ಸಿಕಮ್ ಎಲ್ಲ ಹಾಕ್ಕೊಂಡಿದ್ದೀವಿ, ನೀರು ಹಾಕ್ಕೊಂಡಿದ್ದೀವಿ ನಾವು 1ಕ್ಕೆ 3ರಷ್ಟು. ಈಗ ಇದನ್ನು ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡ್ರೆ, ರವೆ ಬೇಯೋದ್ರೊಳಗೆ ನಿಮಗೆ ಬದನೆಕಾಯಿ ಕ್ಯಾಪ್ಸಿಕಮ್ ಎಲ್ಲ ಬೆಂದೋಗಿರುತ್ತೆ. ತುಂಬ ಹೊತ್ತು ಬೇಯೋ ಅವಶ್ಯಕತೆ ಇಲ್ಲ ಇದು. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮೇಲೆ. ಹುಳಿಗೆ ಹುಣಸೆ ಹಣ್ಣು ರಸನ, ಅಂದರೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಚಮಚದಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ. ಬೆಲ್ಲವನ್ನು ಹಾಕೋದ್ರಿಂದ ಒಳ್ಳೆ ರುಚಿ ಬರುತ್ತೆ ಇವ ರವಾ ವಾಂಗಿಬಾತ್ ನಿಮಗೆ. ನೋಡಿ, ಇದು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇದು ಚೆನ್ನಾಗಿ ಒಂದು 2-3 ಕುದಿ ಕುದ್ರೆ ನಿಮಗೆ ಹದ ಆ ರವೆ ಎಲ್ಲ ಬೆಂದಿದೆ ಅಂತ ಹೇಳಿದ್ರೆ ತಟ್ಟೆ ಮುಚ್ಚಿ ಒಂದು 10 ನಿಮಿಷ ಬಿಟ್ಬಿಟ್ರೆ ರವಾ ವಾಂಗಿಬಾತು ಒಳ್ಳೆ ಘಮ ಅಂತಿರೋ ರವಾ ವಾಂಗಿಬಾತ್ ರೆಡಿ ಆಗ್ಬಿಡುತ್ತೆ. ಸ್ನೇಹಿತರೆ ನೋಡಿ, ಇದು ಚೆನ್ನಾಗಿ ಬೆಂದು ರವೆ ಎಲ್ಲ ಉಕ್ಕಿ ನೋಡಿ ಈ ಥರ ಇಷ್ಟು ಗಟ್ಟಿಯಾಗಿದೆ. ಈಗ ನಾವು ಸ್ಟವ್ನ ಆಫ್ ಮಾಡ್ಕೊಂಬೋಣ. ಸ್ಟವ್ ಆಫ್ ಮಾಡಿಬಿಟ್ಟು ತಟ್ಟೆ ಮುಚ್ಚಿ ಒಂದು 10 ನಿಮಿಷ ಇಟ್ಬಿಟ್ರೆ ನಿಮಗೆ ರವಾ ವಾಂಗಿಬಾತು ಸವಿಯಲು ಸಿದ್ಧ. ಸ್ನೇಹಿತರೆ ನೋಡಿ, ಇದು 10 ನಿಮಿಷ ಆಗಿದೆ. ತಟ್ಟೆ ಮುಚ್ಚಿ ತೆಗೆದುಬಿಡೋಣ. ನೋಡಿ ಸ್ನೇಹಿತರೆ, ನಾನು ಹೇಳಿರಲ್ವಾ, ಆ ಬಿಸಿಗೆ ನಿಮಗೆ ವಾಂಗಿಬಾತು ಬದನೆಕಾಯಿ ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಬೆಂದೋಗುತ್ತೆ. ನೋಡಿ, ಇದು ಚೆನ್ನಾಗಿ ಬೆಂದಿದೆ ಆಲ್ರೆಡಿ. ಈಗ ರವಾ ವಾಂಗಿಬಾತು ಸವಿಯಲು ಸಿದ್ಧ. ಇದಕ್ಕೆ ಕೆಲವರು ಹಸಿ ಕಾಯಿ ತುರಿ ಕೂಡ ಹಾಕೊಳ್ತಾರೆ, ಹಾಕೋಬೋದು, ಏನು ತಪ್ಪಿಲ್ಲ. ಬಟ್ ನಾವು ಕೊಬ್ಬರಿ ಹಾಕಿರೋದ್ರಿಂದ ಹಸಿ ಕಾಯಿ ಹಾಕೋ ಅವಶ್ಯಕತೆ ಇಲ್ಲ. ಇದು ಒಳ್ಳೆ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಒಳ್ಳೆ ಕಾಯಿ ಚಟ್ನಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೇ ತಿನ್ಬೋದು, ಹಾಗೆ ತಿಂದ್ರೂ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ, ಈಗ ಸರ್ವ್ ಮಾಡೋಣ. ಸ್ನೇಹಿತರೆ ನೋಡೋದ್ರಲ್ಲ, ನಮ್ಮ RVR ಮದುವೆ ಮನೆ ಸ್ಪೆಷಲ್ ರವಾ ವಾಂಗಿಬಾತ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀವಿ. ತುಂಬ ಸುಲಭವಾಗಿರುತ್ತೆ, ತುಂಬ ರುಚಿಕರವಾಗಿರುತ್ತೆ, ಒಳ್ಳೆ ಘಮ ಅಂತಿರುತ್ತೆ. ಮತ್ತು ನಿಮಗೆ ಮಾಮೂಲಿಗೆ ಉಪ್ಪಿಟ್ಟು ತಿನ್ನೋದಕ್ಕೆ ಬೇಜಾರು ಅಂದರೆ ಈ ಥರ ಮಾಡಿಕೊಂಡ್ರೆ ನಿಮ್ಗೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಾ ಇವಾಗ ಬನ್ನಿ ಟೇಸ್ಟ್ ನೋಡೋಣ. ನೋಡಿ, ಒಳ್ಳೆ ಮಲ್ಲಿಗೆ ಹೂವು ಇದ್ದಂಗಿದೆ, ಬೆಣ್ಣೆ ಥರ ತುಂಬ ನೋಡಿ ರುಚಿಯಾಗಿದೆ. ಜಿಡ್ಡು ಜಾಸ್ತಿ ಇಲ್ಲ. ನೋಡಿ, ಇಷ್ಟಿರ್ಬೇಕು ಮಿನಿಮಮ್. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಕೈಗೆ ಅಂಟಬಾರ್ದು ಯಾವುದೇ ಕಾರಣಕ್ಕೂ ಉಪ್ಪಿಟ್ಟು, ಆವಾಗ ನಿಮಗೆ ಸರಿ ಅಂತ. ನೋಡಿ, ಈಗ ರುಚಿ ನೋಡೋಣ. ಸೂಪರಾಗಿದೆ, ಒಳ್ಳೆ ಖಾರವಾಗಿ ತುಂಬ ಚೆನ್ನಾಗಿದೆ. ದಯವಿಟ್ಟು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಬಾಯಿಗೆ ಇಟ್ಟ ತಕ್ಷಣ ಆ ಘಮ, ಮಧ್ಯೆ ಆ ಗೋಡಂಬಿ ಸಿಗೋದು, ಆ ಬದನೆಕಾಯಿ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಮನೇಲಿ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ, ಇದೇ ರೀತಿಯಾದ ಒಳ್ಳೊಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಕಲರ್ ಟಾಕೀಸ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಮನೆ ಕಾರ್ಯಕ್ರಮಗಳು, ಮದುವೆ, ಗೃಹ ಪ್ರವೇಶ, ಯಾವುದೇ ರೀತಿಯಾದಂಥ ಕಾರ್ಯಕ್ರಮಗಳಿರ್ಬೋದು, RVR ಕೇಟರರ್ಸ್ಗೆ ಒಂದು ಅವಕಾಶ ಮಾಡಿಕೊಡಿ. ನಿಮ್ಮ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚು ಸುಖಕರವಾಗಿರೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ.